ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಏನಪ್ಪ ಅದು ಆದೇಶ ಅಂತೇಳಿ ನೋಡುವುದಾದ್ರೆ, ಸ್ನೇಹಿತರೆ, ಮೊನ್ನೆ ತಾನೇ ನಮ್ಮ ಧಾರವಾಡದಲ್ಲಿ ನಮ್ಮ ಎಲ್ಲಾ ಸ್ನೇಹಿತರಾಗಿರ್ಬೋದು, ಹಲವಾರು ಸಂಘಟನೆಗಳಾಗಿರ್ಬೋದು, ಒಂದು ಸರ್ಕಾರಕ್ಕೆ ಗಮನಕ್ಕೆ ತರುವಂತೆ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡಿದ್ರು. ಈ ಒಂದು ವಯೋಮಿತಿ ಸಡಿಲಿಕೆಗೆ ಸಂಬಂಧಪಟ್ಟಂತೆ ಅದರಲ್ಲಿ 5 ವರ್ಷಗಳ ಒಂದು ಕಾಯಂ ಏಜ್ ರಿಲ್ಯಾಕ್ಸೇಷನ್ ನೀಡುವಂತೆ ಮನವಿ ಮಾಡಿಕೊಂಡಿದ್ರು. ಆದ್ರೆ ಅದಕ್ಕೆ ಅನುಗುಣವಾಗಿ ನಮ್ಮ ಸರ್ಕಾರ ಈಗ ಒಂದು ಆದೇಶವನ್ನು ಹೊರಡಿಸಿದೆ. ಸೊ ಎಷ್ಟು ವಯೋಮಿತಿ ಸಡಿಲಿಕೆಯನ್ನ ನೀಡಲಾಗಿದೆ ಅಂತ ಹೇಳಿ ನೋಡುವುದಾದ್ರೆ, ರಾಜ್ಯ ಸೇವಾ ಸಿವಿಲ್ ಹುದ್ದೆಗಳಿಗೆ ನೇಮಕ ಮಾಡುವ ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಗೆ ಕ್ರಮವಾಗಿ ಸಡಿಲಿಸುವ ಕುರಿತು ಅಂತೇಳಿ ಆದೇಶವನ್ನು ಹೊರಡಿಸಿದೆ. ಸೊ ಈ ಒಂದು ಆದೇಶದಲ್ಲಿ ಏನಿದೆ ಅಂತೇಳಿ ನೋಡೋಣ. ಸ್ನೇಹಿತರೆ, ಈ ಹಿಂದೆ ಇದೇ ತಿಂಗಳ 6ನೇ ತಾರೀಕು 6/9/2025 ಒಂದು ಆದೇಶವನ್ನು ಹೊರಡಿಸಿತ್ತು. ಆ ಒಂದು ಆದೇಶದಲ್ಲಿ ಒಂದು ಬಾರಿಗೆ ಅನ್ವಯವಾಗುವಂತೆ 2 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನ ನೀಡಿದ್ರು. ಸೊ ಪ್ರತಿಯೊಂದು ಕೆಟಗರಿಯ ಗರಿಷ್ಠ ವಯೋಮಿತಿಗೆ 2 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಒಂದು ಬಾರಿಗೆ ನೀಡಿದ್ರು. ಸೊ ಇದನ್ನ ಖಂಡಿಸಿ ಹಲವಾರು ಸಂಘಟನೆಗಳು ಒಂದು ಹೋರಾಟವನ್ನು ಮಾಡಿದ್ವು. ಆ ಒಂದು ಹೋರಾಟ ಎಷ್ಟರ ಮಟ್ಟಿಗೆ ಇತ್ತು ಅಂತೇಳಿ ತಾವೆಲ್ಲರೂ ಕೂಡ ನೋಡಿರ್ಬೋದು. ಸೊ ಆ ಒಂದು ಹೋರಾಟದಲ್ಲಿ ತಾವು ಕೂಡ ಭಾಗಿಯಾಗಿರ್ಬೋದು. ಸೊ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ರು. ಆ ಒಂದು ಹೋರಾಟ ಸರ್ಕಾರದ ಒಂದು ಗಮನಕ್ಕೆ ಮುಟ್ಟುವಲ್ಲಿ ಯಶಸ್ವಿಯಾಗಿದೆ. ಸೊ ಅದಕ್ಕೆ ಅನುಗುಣವಾಗಿ ಈಗ ಎಷ್ಟು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ನೀಡಿದ್ದಾರೆ ಅಂತೇಳಿ ನೋಡೋದಾದ್ರೆ, ಸ್ನೇಹಿತರೆ, ಈ ಒಂದು 6/9/2000 ಆದೇಶ ಏನ್ ಮಾಡಿದ್ರಲ್ಲ, 2 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಹೆಚ್ಚಿಸಿ ಅದನ್ನು ಹಿಂಪಡೆದು ಇವಾಗ 31/7 ಅಂದ್ರೆ 31 ಡಿಸೆಂಬರ್ 2027 ಯಾವೆಲ್ಲ ನೋಟಿಫಿಕೇಶನ್ ನಡೆಯಬಹುದು. ಸೊ ಒಂದು ಬಾರಿಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಡೇಟ್ ಅನ್ನು ಸಹ ಮೆನ್ಷನ್ ಮಾಡಿದ್ದಾರೆ. 31 ಡಿಸೆಂಬರ್ 2027 ನಡೆಯುವಂತ ನೋಟಿಫಿಕೇಶನ್ಗೆ ತಮ್ಮ ಗರಿಷ್ಠ ಯಾವ ಒಂದು ಕೆಟಗರಿ ಸೇರಿದ್ರೋ ಆ ಒಂದು ಕೆಟಗರಿಯ ಗರಿಷ್ಠ ವಯೋಮಿತಿ ಏನಿದೆ ಅದಕ್ಕೆ ಪ್ಲಸ್ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ನೀಡಲಾಗಿದೆ. ಸೊ ಈ ಹಿಂದೆ 2 ವರ್ಷ ಕೊಟ್ಟಿದ್ರು, ಇವಾಗ 3 ವರ್ಷ ಕೊಟ್ಟಿದ್ದಾರೆ. ಅದನ್ನ ಕಾಯಮಾಗಿ ಏಜ್ ರಿಲ್ಯಾಕ್ಸೇಷನ್ ನೀಡಿಲ್ಲ. ಸೊ ಒಂದು ಬಾರಿಗೆ ಮಾತ್ರ ಅಂತೇಳಿ ಕೊಟ್ಟಿದ್ದಾರೆ. ಡಿಸೆಂಬರ್ 2027 ನಡೆಯುವಂತ ನೋಟಿಫಿಕೇಶನ್ ನಲ್ಲಿ ಈ ಒಂದು ವಯೋಮಿತಿ ಅನ್ವಯವಾಗುತ್ತದೆ. ಸೊ ನೆಕ್ಸ್ಟ್ ಯಾವ ವರ್ಗಕ್ಕೆ ಎಷ್ಟು ಅಂತೇಳಿ ನೋಡೋದಾದ್ರೆ, ಸ್ನೇಹಿತರೆ ಈ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ, ಇದು ಈ ಹಿಂದೆ 2025 ನಡೆಸಿರುವಂತಹ ನೋಟಿಫಿಕೇಶನ್ ನಲ್ಲಿ ವಯೋಮಿತಿಗೆ ಸಂಬಂಧಪಟ್ಟಂತ ಮಾಹಿತಿಯಾಗಿದೆ. ಸೊ ಈ ಒಂದು ವಯೋಮಿತಿಗೆ ಪ್ಲಸ್ ಇವಾಗ ಎಷ್ಟು ಏರಿಸಿದ್ದಾರೆ ಅಂತೇಳಿ ತಿಳಿದುಕೊಳ್ಳೋದಾದ್ರೆ, ಸ್ನೇಹಿತರೆ, ಮುಂಚೆ ಎಷ್ಟಿತ್ತು ಅಂದ್ರೆ SC ST ಹಾಗೂ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 27 ವರ್ಷ ಗರಿಷ್ಠ ವಯೋಮಿತಿ ಇತ್ತು. ಸೊ ಈ ಒಂದು 27 ವರ್ಷಕ್ಕೆ ಪ್ಲಸ್ 3, ಈಗ 3 ವರ್ಷಗಳನ್ನು ಏರಿಕೆ ಮಾಡಿ 30 ವರ್ಷ, ಗರಿಷ್ಠ 30 ವರ್ಷದವರೆಗೆ ಈ ಒಂದು SC ST ಹಾಗೂ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ಇಲ್ಲಿ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ. ಈ ಒಂದು ಇತರೆ ವರ್ಗದ ಅಭ್ಯರ್ಥಿಗಳು ಮ್ಯಾಕ್ಸಿಮಮ್ ಏಜ್ ಗರಿಷ್ಠ ವಯೋಮಿತಿ ಎಷ್ಟಿತ್ತು ಅಂದ್ರೆ ಈ ಹಿಂದೆ 25 ವರ್ಷ ಇತ್ತು. ಆ ಒಂದು 25 ವರ್ಷಕ್ಕೆ ಇವಾಗ ಪ್ಲಸ್ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನ ನೀಡಿದ್ದಾರೆ. ಇದು ಡಿಸೆಂಬರ್ 2027 ಹಾಗೆ ಸ್ನೇಹಿತರೆ, ಒಂದು ಬುಡಕಟ್ಟು ಜನಾಂಗಕ್ಕೆ ಈ ಹಿಂದೆ ವಯೋಮಿತಿ ಎಷ್ಟಿತ್ತು, ಗರಿಷ್ಠ ವಯೋಮಿತಿ ಎಷ್ಟಿತ್ತು ಅಂದ್ರೆ 30 ವರ್ಷಗಳಿತ್ತು. ಅಂದ್ರೆ ಈ ಒಂದು ಬುಡಕಟ್ಟು ಜನಾಂಗ ಅಂದ್ರೆ ಯಾವ್ಯಾವ ಬರ್ತವೆ ಅಂತ ಹೇಳಿ ನೋಡುವುದಾದ್ರೆ, ಉತ್ತರ ಕನ್ನಡ, ಕಾರವಾರ, ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಚಾಮರಾಜನಗರ, ಮೈಸೂರು, ಈ ಎಲ್ಲಾ ಜಿಲ್ಲೆಗಳಲ್ಲಿ ಅರಣ್ಯಗಳಲ್ಲಿ ವಾಸಿಸುವಂತಹ ಸಿದ್ಧಿಗರು ಆಗಿರ್ಬಹುದು, ಜೇನು ಕುರುಬ, ಕಾಡು ಕುರುಬ, ಎರವ, ಸೋಲಿಗ, ಕುಡಿಯ, ಗೋಡ್ಲು, ಹಲಸರು, ಮೈಲೆ ಕುಡಿಯ ಮತ್ತು ಕೊರಗ ಬುಡಕಟ್ಟು ಸಮುದಾಯಗಳಿಗೆ ಸೇರಿರುವಂತಹ ಅಭ್ಯರ್ಥಿಗಳು ಇವರನ್ನ ಬುಡಕಟ್ಟು ಜನಾಂಗದ ಒಂದು ವರ್ಗದಲ್ಲಿ ಸೇರಿಸಲಾಗಿದೆ. ಈ ಒಂದು ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 30 ವರ್ಷ ಇತ್ತು ಈ ಹಿಂದೆ. ಸೊ ಈಗ ಅವರಿಗೆ ಪ್ಲಸ್ 3 ವರ್ಷ ಮಾಡಿ 33 ವರ್ಷದವರೆಗೆ ಅವರು ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಫೈನಲ್ ಆಗಿ ಹೇಳೋದಷ್ಟೇ, ಇದು ಕಾಯಂ ಆಗಿ ವಯೋಮಿತಿ ಸಡಿಲಿಕೆಯನ್ನ ನೀಡಿಲ್ಲ, ಎಲ್ಲಾ ನೋಟಿಫಿಕೇಶನ್ ಗಳಿಗೂ ನೀಡಿಲ್ಲ. ಸೊ ಒಂದು ಬಾರಿಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲೂ ಸಹ ಡೇಟ್ ಅನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಡಿಸೆಂಬರ್ 31, 2027 ನಡೆಯುವಂತಹ ನೋಟಿಫಿಕೇಶನ್ ಗಳಲ್ಲಿ ಈ ಒಂದು ವಯೋಮಿತಿ ಅನ್ವಯವಾಗುತ್ತದೆ. ಸೊ ಇದನ್ನು ಸಹ ಖಂಡಿಸಿ ಇದು ಕೂಡ ಇನ್ನು ನಮ್ಮ ಸ್ನೇಹಿತರಿಗೆ ನಿಜಕ್ಕೂ ಸಮಾಧಾನಕರವಾಗಿಲ್ಲ. ಯಾಕೆಂದ್ರೆ ಕಾಯಂ ಆಗಿ ವಯೋಮಿತಿ ಸಡಿಲಿಕೆಯನ್ನ ನೀಡಿ ಅಂತೇಳಿ
ಮತ್ತೆ ಪುನಃ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಸ್ಟ್ರೈಕ್ ಅನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಸೊ ಅದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಸೊ ಆದ್ರೂ ಕೂಡ ಸರ್ಕಾರ ಖಾಯಂ ಆಗಿ OMC ಸಡಿಲಿಕೆಯನ್ನು ನೀಡಲಿ ಅಂತೇಳಿ ನಾವು ಕೂಡ ಭಾವಿಸ್ತೇವೆ. ಸೊ ಒಳ್ಳೇದಾಗ್ಲಿ. ಇದಿಷ್ಟು ಕೂಡ ಈ ಒಂದು OMC ಸಡಿಲಿಕೆಗೆ ಸಂಬಂಧಪಟ್ಟಂತ ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಇದ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಈ ಎಲ್ಲಾ ಮಾಹಿತಿ ತಮಗೆ ತಲುಪಬೇಕಾದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.